ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿರುವ ಬೆನ್ನಲ್ಲೇ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ರೆಮಲ್ ಚಂಡಮಾರುತ ಅಪ್ಪಳಿಸಲಿದೆ. ಗಂಟೆಗೆ 80ರಿಂದ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳ, ಉತ್ತರ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಬೀಳುವಂತಹ ಮುನ್ಸೂಚನೆ. ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ರೆಮಲ್ ಚಂಡಮಾರುತದ ಎಫೆಕ್ಟ್ ತಾಗಬಹುದು ಅಂತೇಳಿ ಕೋಲ್ಕತ್ತಾ ಏರ್ಪೋರ್ಟ್ನಿಂದ ವಿಮಾನಗಳ ಹಾರಾಟವನ್ನು ಸ್ಥಗಿತ ಮಾಡಲಾಗಿದೆ. ಇವತ್ತು ಬಂಗಾಳದ ಕರಾವಳಿಗೆ ಈ ರೆಮಲ್ ಚಂಡಮಾರುತ ಏನಿದೆ ಅದು ಬಂದು ಅಪ್ಪಳಿಸಲಿದೆ. ಸಹಜವಾಗಿಯೇ ಇದರ ಎಫೆಕ್ಟ್ ಕರಾವಳಿ ತೀರದ ಮೇಲೆ ಆಗಬಹುದು ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಈಗ ಹೊಸ ಚಂಡಮಾರುತದ ಎಂಟ್ರಿ, ಸಹಜವಾಗಿಯೇ ಮತ್ತಷ್ಟು ಮಳೆ ಜಾಸ್ತಿ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಮಳೆಯಿಂದ ಆಗುವಂತಹ ಅನಾಹುತಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಂಗಾಳದ ಕರಾವಳಿಗೆ ಹೊಸ ಚಂಡಮಾರುತದ ಎಂಟ್ರಿ ಆಗ್ತಾ ಇದೆ. ಇದು ಗಂಟೆಗೆ 80ರಿಂದ 90 ಕಿಲೋಮೀಟರ್ ವೇಗದಲ್ಲಿ ರಭಸವಾಗಿ ಗಾಳಿ ಬೀಸುತ್ತೆ. ರಾಜ್ಯದ ಕರಾವಳಿಯಲ್ಲಿ ಅಲೆಗಳ ಅಬ್ಬರ ಕೂಡ ಜೋರಾಗ್ತಾ ಇದೆ. ಎಚ್ಚರಿಕೆ ಇದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಪ್ರವಾಸಿಗರು. ಕಾರವಾರದ ರವೀಂದ್ರನಾಥ ಠಾಕೂರ್ ಬೀಚ್ನಲ್ಲಿ ಪ್ರವಾಸಿಗರ ದಂಡು. ಅಲೆಗಳ ಅಬ್ಬರ ಇದ್ರೂ ಕೂಡ ನೀರಿಗಿಳಿದು ಪ್ರವಾಸಿಗರು ಹುಚ್ಚಾಟವನ್ನು ಮೆರೀತಾ ಇದ್ದಾರೆ. ಎಷ್ಟೇ ಮಾಹಿತಿಯನ್ನು ಕೊಟ್ಟರು, ಎಚ್ಚರಿಸುವಂತಹ ಕೆಲಸ ಮಾಡಿದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಅವರು ಅಲ್ಲಿ ಹುಚ್ಚಾಟವನ್ನು ಮೆರೀತಾ ಇದ್ದಾರೆ ಅಂಥೇಳಿ. ಯಾರು ಕೂಡ ಸಮುದ್ರದ ಹತ್ತಿರಕ್ಕೆ ಹೋಗಬಾರ್ದು ಅಂಥೇಳಿ ಈಗಾಗಲೇ ಸೂಚನೆಯನ್ನು ಪಾಸ್ ಮಾಡಿದೆ ಜಿಲ್ಲಾಡಳಿತ. ಅಲೆಗಳ ಅಬ್ಬರ ಅಷ್ಟು ಜೋರಾಗಿದೆ. ಜೊತೆಗೆ ಈಗಾಗಲೇ ಮೀನುಗಾರಿಕೆಗೂ ಕೂಡ ತಡೆ ಹೇರಿರುವಂತಹದ್ದು, ನಿರ್ಬಂಧವನ್ನು ಹೇರಿರುವಂಥದ್ದು. ಆದರೂ ಕೂಡ ಪ್ರವಾಸಿಗರು ಕೇಳೋ ಹಾಗೆ ಕಾಣಿಸ್ತಾ ಇಲ್ಲ. ಸಮುದ್ರದ ತಟದಲ್ಲಿ ಆಟವನ್ನು ಆಡಲಿಕ್ಕೆ, ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ರಾಜ್ಯದ ಕರಾವಳಿಯ ಭಾಗದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ಪ್ರವಾಸಿಗರಿಗೆ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು, ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಜನ ಕೇಳುವ ಹಂಗೆ ಕಾಣಿಸ್ತಾ ಇಲ್ಲ. ಅಲೆಗಳ ಅಬ್ಬರ ಜೋರಾಗಿದೆ. ಯಾರೂ ಕೂಡ ಸಮುದ್ರದ ಹತ್ತಿರಕ್ಕೆ ಹೋಗಬೇಡಿ, ಅನಾಹುತವಾದರೆ ನಾವು ಹೊಣೆ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಆದರೂ ಕೂಡ ಈ ಕಾರವಾರದ ಬೀಚ್ನಲ್ಲಿ ಜನ ಹೇಗೆ ಮೈ ಮರೆತು ಆಟವಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ನವೀನ್ ಸಾಗರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಎಷ್ಟೇ ಎಚ್ಚರಿಸುವ ಕೆಲಸ ಮಾಡಿದರೂ ಕೂಡ ಪ್ರವಾಸಿಗರು ಕೇಳ್ತಾ ಇಲ್ಲ. ಈಗೇನಾದರೂ ಬೇರೆ ಕ್ರಮಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ ಜಿಲ್ಲಾಡಳಿತ ಈ ಪ್ರವಾಸಿಗರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ? ಪ್ರೇಮ್ ಕುಮಾರ್, ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ರೆಡ್ ಅಲರ್ಟನ್ನು ಘೋಷಣೆ ಮಾಡುವ ಜೊತೆಗೆ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರ್ದು ಅಂತ ಒಂದು ಸೂಚನೆ ನೀಡಿರೋದು. ಆದರೆ ಕೇವಲ ಸೂಚನೆಯಾಗಿ ಮಾತ್ರ ಇದೆ. ಜಿಲ್ಲಾಡಳಿತ ಮಾತ್ರ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಈಗ ಸಮುದ್ರ ತೀರ ಭಾಗದಲ್ಲಿ ಬಂದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಒಂದು ಸೂಚನಾ ಫಲಕ ಇಲ್ಲ. ಇನ್ನು ಸಿಬ್ಬಂದಿಗಳಿರಬೇಕಾಗತ್ತೆ. ಒಂದು ಕರಾವಳಿ ಕಾವಲು ಪಡೆಯಿಂದ ಸಿಬ್ಬಂದಿಗಳಿರಬೇಕು, ಇನ್ನು ಪ್ರವಾಸೋದ್ಯಮ ಇಲಾಖೆಯಿಂದನೂ ಸಿಬ್ಬಂದಿ ಇರಬೇಕು, ಹಾಗೆ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯವರು ಕೂಡ ಇಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು. ಅದರಲ್ಲಿ ಭಾನುವಾರ ಆದ್ದರಿಂದ ಹೆಚ್ಚು ಜನ ಪ್ರವಾಸಿಗರು ಈ ಭಾಗದಲ್ಲಿ ಬರ್ತಾರೆ. ಆದರೆ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅಥವಾ ಇಲ್ಲಿ ನಿಯೋಜನೆ ಆಗುವಂತಹ ಯಾವ ಸಿಬ್ಬಂದಿಗಳು ಕೂಡ ಇಲ್ಲ. ಇನ್ನು ಸೂಚನಾ ಫಲಕವನ್ನು ಕೂಡ ಹಾಕ್ತಾ ಇರೋದ್ರಿಂದ ನೀವು ನೋಡ್ಬೋದು, ಸಾವಿರಾರು ಜನ ಈ ಭಾಗದಲ್ಲಿ ಈಗ ಕರಾವಳಿ ತೀರದ್ದಕ್ಕೂ ಇರುವಂಥದ್ದು ಎಲ್ಲರೂ ಕೂಡ ನೀರಿನಲ್ಲಿ ಇಳಿದು ಎಂಜಾಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಒಂದು ಗಾಳಿ ಬರ್ತಾ ಇದೆ. ಜೊತೆಗೆ ಅಲೆಗಳು ಕೂಡ ಹೆಚ್ಚಿನ ದೊಡ್ಡ ಅಲೆಗಳು ಬರ್ತಾ ಇದೆ. ಇವೆಲ್ಲವನ್ನು ಧಿಕ್ಕರಿಸಿ ಪ್ರವಾಸಿಗರು ಯಾವ ರೀತಿಯಲ್ಲಿ ನೀವು ನೋಡ್ಬೋದು ಆ ಭಾಗದಲ್ಲಿ ಹೇಗೆ ಎಂಜಾಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನು ಅಲೆಗಳು ಹೆಚ್ಚು ಕೊಚ್ಚಿಕೊಂಡು ಹೋಗುವಂಥ ಭೀತಿ ಇದೆ. ಪ್ರಾಣಕ್ಕೆ ಸಂಚುಕಾರ ಆಗುವಂತಹ ಒಂದು ಪ್ರಮೇಯ ಬರ್ತದೆ. ಆದರೆ ಜಿಲ್ಲಾಡಳಿತ ಸರಿಯಾದ ನಿರ್ವಹಣೆಯನ್ನು, ಪ್ರವಾಸೋದ್ಯಮ ಇಲಾಖೆಯವರು ಕೂಡ ನಿರ್ವಹಣೆಯನ್ನು ಮಾಡದೇ ಇರೋ ಕಾರಣ ಈಗ ಸಮಸ್ಯೆ ಆಗಿರೋದನ್ನು ನೀವು ಕಾಣ್ಬೋದಾಗಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ನವೀನ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.